ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ದಿನದಿಂದ ನಾನು ಸುಮಾರು ಜನ ರೈತರುಗಳನ್ನೆಲ್ಲ ಇಂಟರ್ವ್ಯೂ ಮಾಡಿರ್ತೀನಿ, ಮತ್ತೆ ನಂದು ಸ್ವಂತ ವಿಚಾರಗಳನ್ನ ಹಂಚ್ಕೊಂಡಿರ್ತೀನಿ. ಬಟ್ ಇವತ್ತು ಒಂದು ವಿಭಿನ್ನವಾಗಿ ಒಂದು 50 ವರ್ಷ ಕೃಷಿ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಒಬ್ಬ ರೈತರನ್ನ ಮಾತಾಡ್ಸೋಣ. ಸೊ ಅವ್ರ ಹತ್ರ ಬಂದು ಏನ್ ಬೆಳೆ ಬಗ್ಗೆಪ್ಪ ಮಾಹಿತಿ ತಗೊಳಕ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಯಾವ ಬೆಳೆ ಅಂತ ಹೇಳಿದ್ರೆ ಸೌತೆಕಾಯಿ ಬೆಳೆ ಬಗ್ಗೆ ಮಾಹಿತಿ ತಗೊಳಕ್ ಬಂದಿದ್ದೀರಿ. ಇಷ್ಟು ದಿನ ನೀವೆಲ್ಲ ನೋಡಿರೋದೆಲ್ಲ ಪುಟ್ ರೈತರು ಅಂತ ಇಂಥವ್ರನ್ನ ನೋಡಿರ್ತೀರಾ. ಸೊ ಸೀನಿಯರ್ ರೈತರು ಯಾವ ರೀತಿ ಮಾತಾಡ್ತಾರೆ, ಮತ್ತೆ ಅವ್ರ ಸಹಕಾರ ಯಾವ ರೀತಿ ಕೊಟ್ಟರು ವಿಡಿಯೋ ಮಾಡೋದಕ್ಕೆ, ಈ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋಗಳನ್ನ ನೋಡಿ. ಸೊ ಇನ್ನಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಳ್ಳಿ. ಒಂದ್ ಸ್ವಲ್ಪ ಏನಾದ್ರು ಯೂಸ್ ಆಗೋ ತರ ಇದ್ರೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ದ ವಿಡಿಯೋಗೆ ಹೋಗೋಣ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವ್ರ ಹತ್ರನೇ ಇನ್ನೆಲ್ಲ ಉಳಿದ ಮಾಹಿತಿಗಳನ್ನ ತಗೊಳ್ಳೋಣ. ಸಮಯ್, ನಮಸ್ಕಾರ. ನಮಸ್ಕಾರನಪ್ಪ. ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ? ನಾನು ಒಂದು 50 ವರ್ಷದಿಂದ ಮಾಡ್ತಾ ಇದ್ದೆ. 50 ವರ್ಷದಿಂದ? ನೀವು 50 ವರ್ಷದಿಂದ ಏನೆಲ್ಲ ಬೆಳೆಗಳನ್ನ ಮಾಡಿರ್ತೀರಾ? ಟೊಮಾಟೊ, ಬೀನ್ಸ್, ಸೌತೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಎಲ್ಲ ಬಳ್ಳಿ ಜಾತಿ ಬೆಳೆಗಳ ಫುಲ್ ಆಗಿ ಬೆಳೆದಾಕಿಟ್ಟಂಗಿದ್ದೀರಾ. ಈ ನೀರಿಲ್ದಿದ್ದ ಕಾಲದಲ್ಲಿ ಇನ್ನೇನಪ್ಪ ಬೆಳೆಯಕ್ಕಾಗುತ್ತೆ? ಸಾಲ್ ಬೆಳೆಗಳು. ಸಾಲ್ ಬೆಳೆ ಇದೆ, ನೀರ್ ಕಡಿಮೆ. ಕೋಸ್ ಹಾಕಿದ್ರೆ ನೀರ್ ಜಾಸ್ತಿ ಬೇಕು, ಆಲೂಗಡ್ಡೆ ಹಾಕಿದ್ರೆ ನೀರ್ ಜಾಸ್ತಿ ಬೇಕು. ಒಟ್ನಲ್ಲಿ ನಾನು ಈಗ ಈ ಊರ್ ಕಡೆ ಬರೋ ಕಡೆ ನೋಡಿದಾಗ ತುಂಬಾನೇ ಒಂದ್ ಸ್ವಲ್ಪ ನೀರುಗಳಿಗೆ ಅಭಾವ ಅನ್ಸ್ತು. ಒಂದ್ ಸ್ವಲ್ಪ ಎಲ್ಲ ಕಡಿಮೆ, ಎಲ್ಲ ಹೊಲಗಳು ಮಾಡಿ ಬಿಟ್ಬಿಟ್ಟಿರೋದೇ ಇದೆ ಜಮೀನುಗಳು. ಅಂತ ಒಂದು ಇದ್ರಲ್ಲಿ ನೀವು ಒಂದ್ ಸ್ವಲ್ಪ ನೀರ್ನ ಮಾಡಿ ಇವಾಗ ಬೆಳೆನ ಏನು ಮಧ್ಯದಲ್ಲಿ 10 ವರ್ಷ ಬಿಟ್ಬಿಟ್ಟಿದ್ರ? ನೀರಿಲ್ಲ. ಈಗ ಹೊಸದಾಗಿ ಬೋರ್ವೆಲ್ ಮಾಡಿ ಈ ಬೆಳೆನ ಮಾಡಿರ್ತೀರಲ್ವಾ? ಇದು ಮೊದಲನೇ ಬೆಳೆ. ಸೊಮ್ಮೆ, ಮತ್ತೆ ನಿಮ್ಮ ಹೆಸರು, ನಿಮ್ಮ ಊರು ಪರಿಚಯ ಆಗೋದಾದ್ರೆ? ನಂದು ಮೇಡಹಟ್ಟಿ ಕೃಷ್ಣಪ್ಪ. ಪರವಾಗಿಲ್ಲ, ಅಷ್ಟು ಮಾತ್ರನೇ ಸಾಕು. ಮಾಲೂರು ತಾಲೂಕು ಕಸಬಾ ಹೋಬಳಿ, ಅರಳೇರಿ ಪಂಚಾಯತಿಗೆ ಬರ್ತದೆ. ಸೊಮ್ಮೆ, ಈಗ ಮುಖ್ಯವಾಗಿ ಬೇಸಿಗೆದಲ್ಲಿ ಬಂದು ಈ ಸೌತೆಕಾಯಿ ಇಂಥವೆಲ್ಲ ಬೆಳಿಬೇಕಂತ ಹೇಳಿದ್ರೆ ಸ್ವಲ್ಪ ಜನಗಳು ಕಷ್ಟ ಪಡ್ತಾರೆ. ಹೆಂಗಪ್ಪ ಅಂತ ಹೇಳಿದ್ರೆ, ಸುಮಾರು ಕಡೆ ಗಮನಿಸಿರ್ತೀರಿ, ಗಿಡಗಳೆಲ್ಲ ಚಿಕ್ಕ ಪುಟ್ಟದಾಗೆ ಅರ್ಶಿನ ಕಲರ್ ಎಲ್ಲ ಆಗೋಗಿರ್ತದೆ. ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಏನ್ ಸಮಯ ಮಾಡ್ತೀರಾ ನೀವು? ಔಷಧಿ ಅಂಗಡಿನಲ್ಲಿ ಅದ್ರ ತಕ್ಕಂತ ಔಷಧಿ ತರಬೇಕು. ಇದು ಮೊಬೈಲ್ ಮಾಡ್ಕೊಂಡು ಈಗ ಉದ್ರಿಸಿದ್ರೆ ಟ್ರಿಪ್ಸ್ ಅಂತ ಬರುತ್ತೆ, ಹುಳ ಏನ್ ತರ, ಯಾವ ಹುಳ ಅಂತ ಹೇಳ್ಬಿಟ್ಟು ಫಸ್ಟ್ ತಿಳ್ಕೊಬೇಕು. ಮಾತಾಡ್ಸಮ್ಮ ಅಲ್ಲೇ. ಆನಂತರ ಅದ್ರ ತಕ್ಕದ ಔಷಧಿ ಅವ್ರು ಕೊಡ್ತಾರೆ, ತಕೊಂಬಂದು ಹೊಡಿಬೇಕು. ಇಲ್ಲ ಯಾರಾದ್ರೂ ಗೈಡ್ ಲೈನ್ಸ್ ಬಂದ್ರೆ ಅವ್ರನ್ನ ಕೇಳಿ ತಿಳ್ಕೊಬೇಕು. ಬರ್ತಾ ಇರ್ತಾರೆ ಸ್ವಾಮಿ ಯಾರಾದ್ರೂ ಕಂಪ್ನಿಗಳವರೆಲ್ಲ? ಯಾರಾದ್ರೂ ಬರ್ತಾರೆ, ಹೆಚ್ಚಿಗೆ ಬರಲ್ಲ, ಯಾಕಂದ್ರೆ ನೀರ್ ಕಡಿಮೆ ಅಲ್ವಾ ಇರೋದು. ಈ ಕಡೆ ಡ್ರೈ ಆಗಿರೋದ್ರಿಂದ ಎಲ್ಲೋ ಒಬ್ಬೊಬ್ರು ಇರ್ತಾರೆ ಫಾರ್ಮರ್ಸ್ ಅಂತ ಬರೋದಿಲ್ಲ ಯಾರು. ಸಮಯ ಇನ್ನ ತಳಿ ವಿಚಾರಕ್ಕೆ ಬಂದಾಗ, ಇದು ಯಾವ್ದು ಸಮಯ ಜಾತಿ? ಇದು ಚಿತ್ರನಾ? ಸೌತೆಕಾಯಿ ಚಿತ್ರ. ಸಮಯ ಇದಕ್ ಮುಂಚೆ ಬೆಳೆದಿದ್ರ ಇದು ಈ ಬೆಳೆ, ಈ ಜಾತಿ? ಈಗ ಬೆಳೆದ್ರು. ಈ ಸಲ ಈ ಜಾತಿ ಇವಾಗ ಸಮಯ. ಇನ್ನ ಮೊದಲನೇ ವಿಚಾರ ಏನಂತ ಹೇಳಿದ್ರೆ, ನಾವು ಎಷ್ಟೇ ಡಿಪ್ ಗೊಬ್ಬರಗಳು ಕೊಟ್ರೇನೋ ಏನೇ ಮಾಡಿದ್ರೇನೋ ನಮ್ಮ ನಾಟಿ ಗೊಬ್ಬರ ಮುದ್ದೆ ಇದ್ದಂಗೆ, ಅದನ್ನೆಲ್ಲ ಯಾವ ತರ ಕೊಟ್ಟಿದ್ದೀರಾ ಸ್ವಾಮಿ? ಮೊದಲು ಬೈಲ್ಗೆಲ್ಲ ನಾಟಿ ಗೊಬ್ಬರ, ಕೋಳಿ ಗೊಬ್ಬರ ಅಂತ ಏರ್ಚಬೇಕು ಬೈಲೆಲ್ಲ. ಆನಂತರ ಅದನ್ನ ಮಿಕ್ಸ್ ರೋಟ್ರ್ ಆಗ್ಲಿ ನೇಗ್ಲಾಗ್ಲಿ ಉಳ್ಬೇಕು. ಆನಂತರ ದಿಂಡ್ ಕಟ್ಟಬೇಕು. ದಿಂಡ್ ಕಟ್ಟೋವಾಗ ಗೌರ್ಮೆಂಟ್ ಗೊಬ್ಬರ ಸಾಲ್ಗೆ ಹಾಕ್ಬೇಕು. ಸಮಯ ಯಾವ್ದು ಬಳಕೆ ಮಾಡ್ತೀರಾ ಸಮಯ ನೀವು? ಫಸ್ಟ್ ಬಳಕೆ ಮಾಡೋದು DAP ಹಾಕ್ತಿವಿ. ವಂಗೆ ಹಿಂಡಿ, ಬೇವಿನ ಹಿಂಡಿ ಕೊಡ್ತೀವಿ. ಆನಂತರ ಸಾಲ್ ಹೊಡಿತೀವಿ, ಸಾಲ್ ಮಾಡ್ತೀವಿ. ಸಾಲ್ ಇದ್ರ ಟ್ರ್ಯಾಕ್ಟರ್ನಲ್ಲಿ ಮಾಡಿಸಿದ್ರೆ ಇದನ್ನ ಫಸ್ಟ್ ದಿಂಡ್ ಕಟ್ಟಿದ್ದು ಟ್ರ್ಯಾಕ್ಟರ್ ಅಲ್ಲಿ, ಆಮೇಲೆ ಚನಿಕೆಯಲ್ಲಿ ಪೇಪರ್ ಹಾಕ್ಬಿಟ್ಟು ಚನಿಕೆಯಲ್ಲಿ ಮುಚ್ಚಿಬಿಡೋದು. ಸರಿ ಸೊಮ್ಮೆ. ಇವಾಗ ಮೊದಲನೇದಾಗಿ ಆಮೇಲೆ ಸೆಲೆಕ್ಷನ್ ಇಂತ ತಳಿ ಅಂತ ಆಯ್ತು. ಇವಾಗ ಸಸಿ ನಾಟಿ ಮಾಡೋವಾಗ ಸಾಲಿಂದ ಸಾಲಿಗೆ ಇಷ್ಟಿಷ್ಟು ಅಂತರ, ಮತ್ತೆ ಸಸಿಯಿಂದ ಸಸಿಗೆ ಇಷ್ಟಿಷ್ಟು ಅಂತರ ಅಂತ ಕೊಡ್ಬೇಕಲ್ವಾ? ಸಾಲಿಂದ ಸಾಲಿಗೆ ಎಷ್ಟಿದೆ ಅಂತರ? 4.5 ಇಂದ 5 ಅಡಿ ಬರುತ್ತೆ. 5 ಅಡಿ ಬರುತ್ತೆ. ಒಬ್ಬೊಬ್ರು ತುಂಬಾ ಹತ್ರ ಹಾಕ್ಬಿಟ್ಟಿರ್ತಾರೆ, ಒಳಗಡೆ ಹೋಗ್ಬಿಟ್ರೆ ಗಿಡಗಳಲ್ಲಿ ಗಾಳಿನೂ ಆಡೋದಿಲ್ಲ, ಆತರ ಏನ ಇರ್ತದೆ. ನೀವು ನೋಡಿದ್ರೆ ಒಂದ್ 5 ಅಡಿ ಆತರ ಕೊಟ್ಟು ದೂರವಾಗಿ ನೀಟಾಗಿ ಮಾಡಿದೀರಾ.
ಈ ತರ ಮಾಡಿದ್ರೆ ಬೆಸ್ಟ್, ಹತ್ರ ಹಾಕಿದ್ರೆ ಬೆಸ್ಟ್ ಸ್ವಾಮಿ? ಅವರವ್ರ ಮನಸ್ಸು ಬಂದಂಗ ಅವ್ರವ್ರು ಹಾಕ್ತಾರೆ. ಹತ್ರ ಇದ್ರೆ ಜಾಸ್ತಿ ಸಾಲ್ ಬೀಳುತ್ತೆ, ಗಿಡ ಸಸಿ ಜಾಸ್ತಿ ಇರುತ್ತೆ, ಕಾಯಿ ಕೊಯ್ಯುತ್ತೆ ಅಂತ ಕೆಲವ್ರು ಹಾಕ್ತಾರೆ. ಕೆಲವರು ಅಂತರ ದೂರ ಇದ್ರೆ ಬೆಳೆ ಚೆನ್ನಾಗ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಮಾಡ್ತಾರೆ. ಅದನ್ನ ನಾವು ಯಾವ್ದು ತಪ್ಪು ಅಂತ ಹೇಳಕ್ ಆಗಲ್ಲ, ಸರಿ ಅಂತ ಹೇಳಕ್ ಆಗಲ್ಲ. ಸ್ವಾಮಿ ಇವಾಗ ನೀವು ಕೊಟ್ಟಿರೋ ಅಂತರ 5 ಅಡಿ ಇದೆ, ಗಿಡದಿಂದ ಗಿಡಕ್ಕೆ ಎಷ್ಟು ದೂರ ಹಾಕಿದೀರಾ ಸ್ವಾಮಿ? 1.25 ಅಡಿ ಬರುತ್ತೆ. 1 ಕಾಲಡಿಗೆ ಒಂದೊಂದು ಬೀಜನ ಹಾಕಿದೀರಾ ಸ್ವಾಮಿ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಇದೆಲ್ಲ ಆದ್ಮೇಲೆ ಔಷಧಿಗಳು ಹೇಳಿದ್ರಿ ನೀವು, ಈ ಥ್ರಿಪ್ಸ್, ಈ ಸೊಳ್ಳೆಗಳು ಎಲ್ಲ ಯಾವ್ದಿರ್ತದೋ ಅದಕ್ಕೆ ಔಷಧಿಗಳು ಹೊಡಿತಾನೆ ಇರ್ಬೇಕು ಅಂತ. ಅದನ್ನ ಬಿಟ್ಟು ಸ್ವಾಮಿ ಗೊಬ್ಬರಗಳು ಕೊಡೋದಾದ್ರೆ ಏನೇನ್ ಗೊಬ್ಬರ ಕೊಡ್ತೀರಾ ಸ್ವಾಮಿ? ಏನಾದ್ರು ಡ್ರಿಪ್ ಅಲ್ಲಿ ಏನಾದ್ರು ಕೊಡ್ತೀರಾ? ಡ್ರಿಪ್ ಅಲ್ಲಿ ಕೊಡ್ಬೇಕು, 1261, 30-45 ಇವೆಲ್ಲ ಕೊಡ್ಬೇಕು. ಇಲ್ಲಿಂದ ಈಚೆ 30-0-45 ಕೊಡ್ಬೇಕು. ಇವಾಗ ಪಿಂದೆ ಕಚ್ಚಿದವಾಗ 13-0-45 ಕೊಡ್ಬೇಕು. ಇದು ಇಷ್ಟು ದಿನ 1261 ಫಸ್ಟ್ ಎಷ್ಟು ದಿನ ಆಗಿದೆ ಇದು 30 ದಿವಸ ಆಗೈತೆ. ಇವಾಗ ಈ ಗಿಡಕ್ಕೆ 30 ದಿವಸ ಆಗಿದೆಯಾ? 28-30 ದಿವಸ ಆಗಿದೆ. 30 ದಿವಸ ಆಗಿದೆ. ಇನ್ನ ಕೊಯ್ಲಿಗೆ ಬರೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಇನ್ನೊಂದು 8 ದಿವಸ ಒಳಗೆ ಅಲ್ಪ ಸ್ವಲ್ಪ ಸಿಗುತ್ತೆ. 8 ದಿವಸ. ಹಾಗಾದ್ರೆ ಇವಾಗ ಒಟ್ಟಾರೆ ನೋಡೋದಾದ್ರೆ ಸೌತೆಕಾಯಿ ಬೆಳೆ ಒಂದ್ 40 ದಿನಕ್ಕೆಲ್ಲ ನಾವು ಶಾಂಪಲ್ ಬರುತ್ತೆ. ಸ್ವಾಮಿ ಕೊಯ್ಲು ಸ್ಟಾರ್ಟ್ ಆದ್ಮೇಲೆ ಸುಮಾರು ಒಂದ್ ಎಷ್ಟು ದಿನ ಕಾಯಿ ಕೊಯ್ಬೋದು ಸ್ವಾಮಿ? ಈಗ ಈ ಬೇಸಿಗೆ ಕಾಲದಲ್ಲಿ ಹೇಳಕ್ ಆಗಲ್ಲಪ್ಪ, ಒಂದು ತಿಂಗಳ ಮೇಲೆ 15 ದಿವಸ ಕೊನೆ ಆಗೋಗ್ಬಹುದು ಏನೋ ಸೌತೆಕಾಯಿ. ಇದನ್ನ ಹೇಳಕ್ ಆಗಲ್ಲ. ಒಂದೇ ದಿವಸಕ್ಕೆ ರೋಗ ಬರುತ್ತೆ. ಅಂದ್ರೆ ಈಗ ಒಂದೇ ವಾತಾವರಣ ಇದ್ರೆ ಏನು ತೊಂದರೆ ಇರಲ್ಲ. ಈ ಟೈಮಲ್ಲಿ ಏನಾದ್ರು ಮಳೆ ಗಿಳೆ ತೊಂದರೆ ಆದಾಗ ಏಟಾಗುತ್ತೆ. ಸಮಯ ಈ ತರ ಅರ್ಶಿನ ಕಲರ್ ಎಲೆಗಳು ಬರುತ್ತಲ್ಲ, ಇದು ಏನ್ ಸಮಯ? ಇದು ಅದೇನೋ ಎಲ್ಲೋ ಇದು ಏನೋ ಅಂತಾರೆ, ಇದು ವೈರಸ್ ರೋಗ, ವೈರಸ್ ಅಂತ, ಎಲ್ಲೋ ಮೊಸಾಯಿಕ್ ವೈರಸ್ ಅಂತ. ನೋಡಿ ಸ್ನೇಹಿತರೆ, ಈ ವೈರಸ್ ಗಳೆಲ್ಲ ಕಂಡು ಬಂದಲ್ಲಿ ದಯವಿಟ್ಟು ಒಂದ್ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು. ಇಲ್ಲಿ ನೋಡಿ, ಒಂದು ಗಿಡಕ್ಕೆ ಇನ್ಫೆಕ್ಟ್ ಆಗಿದೆ, ಈ ಗಿಡದಿಂದ ಈಗ ನೋಡಿ ಈ ಗಿಡಕ್ಕೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಈ ರೀತಿ ಆದಾಗ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಆ ಗಿಡ ತೆಗೆದು ಬಿಡ್ಬೇಕು. ಇಂಥ ಗಿಡ ತೆಗೆದಾಕ್ಬಿಡ್ತೀರಾ? ಯಾವ್ದೋ ಒಂದೇ ಒಂದು ತಪ್ಸ್ಕೊಂಡ್ಬಿಟ್ಟಿದೆ ನೋಡಿ. ಸೊ ಈಗ 3 ಗಿಡಕ್ಕೆ ಸ್ಪ್ರೆಡ್ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ವಾ, ಈ ತರ ಸಸಿಗಳು ಪ್ರಾಥಮಿಕ ಹಂತದಲ್ಲಿ 1-2 ಕಾಣಿಸ್ಕೊಂಡಾಗ ದಯವಿಟ್ಟು ಈ ಗಿಡಗಳನ್ನ ತೆಗೆದು ಹೊರಗಡೆ ಹಾಕ್ಬಿಡೋದು ಸೂಕ್ತ. ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದ್ರು ನಿಮಗೆ ಗೊತ್ತಿಲ್ಲದೆ ಏನಾದ್ರು ಎಲ್ಲಾದ್ರೂ ಇದ್ರೇನು ಅಷ್ಟೇ, ನೀವು ರಸ ಹೀರೋ ಕೀಟಗಳನ್ನ ಮೂಲದಲ್ಲಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ 1 ಗಿಡಕ್ಕೆ ಮೇಯ್ತಾ ಗಿಡ ಅನ್ನೋದು ಒಂದ್ ಸ್ವಲ್ಪ ಏನಾಗುತ್ತೆ, ರೋಗಕ್ಕೆ ಮತ್ತೆ ವೈರಸ್ಗೆ ಆಸ್ಪದ ಆಗುತ್ತೆ. ಸೊ ಇದೊಂದು ಮಾಹಿತಿ. ಮತ್ತೆ ಸಮಯ ಇನ್ನ ಇಳುವರಿಗಳು ವಿಚಾರಕ್ಕೆ ಬಂದಾಗ ಏನಾದ್ರು ಒಂದು ಐಡಿಯಾ ಇದೆಯಾ? ಒಂದ್ ಎಕರೆ ಸೌತೆಕಾಯಿ ಮಾಡಿದ್ರೆ ಇಷ್ಟು ಟನ್ ಬರುತ್ತೆ ಅಂತ ಏನಾದ್ರು ನಿಮ್ಮ ಸರ್ವಿಸ್ ಅಲ್ಲಿ? 1 ಎಕರೆ ಮಾಡಿದ್ರೆ ಅದು ಇಷ್ಟು ಅಂತ ಹೇಳಕ್ ಆಗಲ್ಲ. ಈ ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಬೇಕಾದ್ರೆ ಹೇಳ್ಬೋದು. ಹೇಳಿ ಸ್ವಾಮಿ, ಮಳೆಗಾಲದೇ ಒಂದು ಅಂದಾಜು ಎಷ್ಟು ತೆಗೆದಿರ್ಬೋದು ನೀವು? ಮಳೆಗಾಲದಲ್ಲಿ 20 ಟನ್ ಬೆಳಿಬಹುದು. 20 ಟನ್ ಎಕರೆಗೆ? ಖಂಡಿತ ಸ್ವಾಮಿ. ಯಾಕಂತ ಹೇಳಿದ್ರೆ ಸುಮಾರು ಜನ ನಾವು ಪುಟ್ ರೈತರನ್ನ ಅವ್ರನ್ನ ಮಾಡಿರ್ತೀರಿ, ಸೀನಿಯರ್ನ ಇವತ್ತು ಒಂದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋರ್ನ ಇವತ್ತೇ ಮಾಡ್ತಾ ಇರೋದು. ಮತ್ತೆ ಸ್ವಾಮಿ ಈ ಕಡ್ಡಿಗಳು ಎಲ್ಲ ಬಂದು ಹೊಸದಾಗಿ ಮಾಡಿದಿರ ಸ್ವಾಮಿ? ಕಡ್ಡಿಗಳು ಏನ್ ರೇಟ್ ಬಿತ್ತು ಸ್ವಾಮಿ ಕಡ್ಡಿಗಳು? ಕಡ್ಡಿ 38 ರೂಪಾಯಿ ಬಿತ್ತು. 38 ರೂಪಾಯಿ ಡೆಲಿವರಿನಾ? ಡೆಲಿವರಿ. ಮತ್ತೆ ಇನ್ನ ವೈರ್ ಎಲ್ಲ ನೋಡೋದಾದ್ರೆ ಎಷ್ಟು ಹೈಟ್ ಹಾಕಿದೀರಾ? ಇದು ಒಂದು 6.5-7 ಅಡಿವರೆಗೂ ಬರ್ತದೆ. ನೋಡಿದ್ರಿ ಸ್ನೇಹಿತರೆ, ಇಲ್ಲಿ ಒಂದು ಮೈನ್ ಆಗಿ ಹಾಕುವಂತ ವೈರು ಬಿಳಿ ವೈರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ತುಂಬಾನೇ ಸ್ಟಿಫ್ ಆಗಿ ಗಟ್ಟಿಯಾಗಿರ್ತದೆ. ಇನ್ನ ಇಲ್ಲಿ ಬಳಕೆ ಮಾಡಿರುವಂತ ವೈರುಗಳು ಗಮನಿಸೋದಾದ್ರೆ, ನೀವು ನಾರ್ಮಲ್ ಆಗಿ ಟಂಗೋಸ್ ಅಂತಿರಲ್ವಾ, ಸೊ ಆ ತರದ್ದು ಮಾಮೂಲಿ ಪ್ಲಾಸ್ಟಿಕ್ ವೈರು. ಮೈನ್ ವೈರ್ ಏನಿರ್ತದೆ ಇದನ್ನ ತುಂಬಾ ಗಟ್ಟಿಯಾಗಿ ಮಾಡ್ಕೊಬೇಕು. ಯಾಕಂತ ಹೇಳಿದ್ರೆ ಸೌತೆಕಾಯಿ ಬೆಳೆ ವಿಚಾರಕ್ಕೆ ಬಂದಾಗ ತೂಕ ಜಾಸ್ತಿ ಇರ್ತದೆ ಗಿಡಗಳು. ಏನಾದ್ರೂ ಒಂದ್ ಸ್ವಲ್ಪ ಕಡ್ಡಿಗಳು ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ಬಿದ್ದೋಗೋ ಚಾನ್ಸಸ್ ಇರ್ತದೆ. ಇನ್ನು ಎಂಡ್ ನೋಡೋದಾದ್ರೆ ಈ ರೀತಿ ಮೆಥಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ. 2 ಕಡ್ಡಿಗೆ 2 ಸಪೋರ್ಟ್ ಕೊಟ್ಟು ಈ ರೀತಿ ಕಟ್ಟಿದ್ದಾರೆ. ಮತ್ತೆ ಎಂಡಿಂದ ಎಂಡಿಗೆ ಎಳೆದು ನೀಟಾಗಿ ಗೊತ್ತುಗಳೋದ್ ಕಟ್ಟಿದ್ದೀರಾ ಸ್ವಾಮಿ? ಆ ಕಡೆ ಈ ರೀತಿಯಲ್ಲೇ ಒಂದು ಮೇಂಟೆನೆನ್ಸ್ ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಸ್ವಾಮಿ ಈ ಟೈನ್ಗಳು ಎಲ್ಲ ಎಷ್ಟ್ ದಿನಕ್ಕೆ ಹಾಕ್ಬೇಕು? ಈ ಟೈನ್ಗಳು ಹಾಕಿದಿರಲ್ಲ, ಇದು ಎಷ್ಟ್ ದಿನಕ್ಕೆ ಹಾಕೋಬೇಕು? ಬಳ್ಳಿ ಸ್ಟಾರ್ಟ್ ಆಗಿದ ತಕ್ಷಣ ಹಾಕ್ಬಿಟ್ಟು? ಮಳೆಗಾಲದ ಬಳ್ಳಿ ಒಂದು ಅಷ್ಟು ಬರೋದ್ರೊಳಗಡೆ ಕಡ್ಡಿ ಟೈನು ಎಲ್ಲ ಎಣಿಬೇಕು. ಎಲ್ಲ ಒಂದು 2 ಇಂಚು 3 ಇಂಚು ಬಳ್ಳಿ ಕಾಣಿಸಿದ ತಕ್ಷಣ ರೆಡಿ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ಸುತ್ಕೊಳ್ಳುತ್ತೆ, ಕೆಳಗಡೆನೆ ಇದ್ದೋಗುತ್ತೆ. ಸರಿ ಸ್ವಾಮಿ, ನೀವು ಬಂದು ಕೇಳಿದಾಗ ನಮ್ಗೆ ಏನಪ್ಪ ಬರ್ತದೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ನಿಮ್ಮ ಬೆಳೆ ಚೆನ್ನಾಗಾಗ್ಲಿ ಅಂತ ನಮ್ ಕಡೆಯಿಂದ ಮತ್ತೆ ನಮ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲ ನಿಮ್ಗೆ ಒಂದು ಶುಭ ಹಾರೈಸ್ತೀರಿ. ಸಮಯ ನಿಮ್ ಎಕ್ಸ್ಪೀರಿಯನ್ಸ್ ಯಾರಿಗಾದ್ರೂ ಕೆಲವೊಬ್ರಿಗೆ ಯೂಸ್ ಆಗ್ಲಿ. ಹೇಳಿ ಸ್ವಾಮಿ, ಇನ್ನೇನಾದ್ರು ಇವಾಗ ಹೊಸದಾಗಿ ಮಾಡೋ ಅಂತ ರೈತರಿಗೆ ಏನಾದ್ರು ಮಾಡಿರೋ ಇದು ಹಿಂದಿಯ ಗಾದೆ ಹೇಳ್ತಾ ಇದ್ರು,
ಕಿವಿಗಳ ಕೊಂಬುಗಳು ಬರೀ ಇದು ಅಂತ ನಾವು ವಯಸ್ಸಾದವ್ರಗ ಅಷ್ಟು ಈಗ ತಿಳುವಳಿಕೆ ಬರಲ್ಲ. ನಿಮ್ಮಂತ ಯುವಕರಾದ್ರೆ ಹಾ. ಆದ್ರೆ ನಾವ್ ಹೇಳೋದ್ರಕನ 4 ಪಟ್ಟು ಹೇಳ್ತೀರಿ, ನಿಮ್ಕ ಚೆನ್ನಾಗಿ ಇದು ಇರುತ್ತೆ. ಹಾ. ನಾವು ಅಷ್ಟು ಇಂಪ್ರೂವ್ಮೆಂಟ್ ಆಗಿ ಹೇಳಕ್ ಆಗಲ್ಲ. ಇರ್ಲಿ ಸ್ವಾಮಿ, ಆಯ್ತು ಸ್ವಾಮಿ. ಯಾವ್ದೋ ಈಗ ಕೃಷಿ ಮಾಡೋರ್ಗೆ ನಿಮ್ಮ 50 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವಾಗ ಹೊಸದಾಗಿ ಬರುವಂತ ರೈತರಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಸ್ವಾಮಿ? ಏನ್ ಹೇಳೋದು, ಅದೇ ಫಸ್ಟ್ ಎಷ್ಟೇ ನೀನು ಇದು ಇಂಗ್ಲಿಷ್ ಗೊಬ್ಬರ ಕೊಡಿ, ಇಂಪ್ರೂವ್ಮೆಂಟ್ ಕಾಣ್ಬೋದು 3 ದಿವಸನೇ. ತಿಪ್ಪೆ ಗೊಬ್ಬರ ಯಾವ ರೈತನು ಬೆಳೆ ಮಾಡಿರ್ತಾನೋ ಅದು 2 ದಿವಸ ಬೆಳೆ ಬರುತ್ತೆ. ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ. ಸ್ವಾಮಿ, ಇವಾಗ ಈ ಬೆಳೆ ಮಾಡಿದೀರಾ, ಇದು ಒಂದೇ ಬೆಳೆ ತೆಗೆದು ಬಿಡ್ತೀರಾ ಈ ಬೆಡ್ನ? ಇಲ್ಲಲ್ಲ, ಇದು 2-3 ಬೆಳೆ 2-3 ಬೆಳೆ ತೆಗಿತೀರಾ ಇದ್ರಲ್ಲಿ. ಈ ಆ ರೀತಿ ತೆಗೋದ್ರಿಂದ ಒಂದ್ ಸ್ವಲ್ಪ ಉಳಿತಾಯ ಇರುತ್ತೆ. ಇಲ್ಲ ಪೇಪರ್ ಖರ್ಚು ಜಾಸ್ತಿ ಬರುತ್ತೆ, ಬೆಡ್ ಹಾಕೋದ್ ಖರ್ಚು ಜಾಸ್ತಿ. ಕಡ್ಡಿಗಳು ಉಣ್ಬೇಕು, ಟೈನ್ ಹಾಕ್ಬೇಕು, ವೈರ್ ಹಾಕ್ಬೇಕು. ಇದ ನಂತರ ಇಲ್ಲ ಬೀನ್ಸ್ ಆದ್ರೆ ಹಾಕ್ಬೋದು, ಹೀರೆ ಗಿಡ ಹಾಕ್ಬೋದು, ಆಗಲ್ ಗಿಡ ಹಾಕ್ಬೋದು, ಯಾವ್ದಾದ್ರು ಬೆಳೆ ಬೆಳೆ ಅಂಬಿನ ಬೆಳೆ ಯಾವ್ದಾದ್ರು ಹಾಕ್ಬೋದು ಉಳಿತಾಯ ಆಗುತ್ತೆ ಅಂತ. ಸ್ವಾಮಿ, ಒಟ್ನಲ್ಲಿ ಬಿಸ್ಲಾಗ್ ಬಂದು ನಿಮ್ಗೇನು ತೊಂದರೆ ಕೊಟ್ಟಿಲ್ಲ, ಕೊಟ್ಟಿದ್ದೀರಿ ಅನ್ಕೊಂಬೇಡ್ರಿ. ಬಿಸಿಲಲ್ಲಿ ನಿಮ್ಮ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ ಕಡೆಯಿಂದ ಧನ್ಯವಾದಗಳು ಸ್ವಾಮಿ ನಿಮ್ಗೆ. ಆಯ್ತು ಸ್ವಾಮಿ.